ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಡ್ಯ ದುರ್ಗ ಯಶ್ವಂತ್. ಇವತ್ತು ನಡೆದಂಥ RCB ವರ್ಸಸ್ CSKದು ಮ್ಯಾಚ್ನ ರಿವ್ಯೂ ಕೊಡಬೇಕು ಅಂದ್ಕೊಂಡಿದ್ದೀನಿ. ಪಿಚ್ ಯಾವ ಥರ ಇತ್ತು, ಬ್ಯಾಟಿಂಗ್ ಸೈಡ್ ಇತ್ತಾ, ಬಾಲಿಂಗ್ ಸೈಡ್ ಇತ್ತಾ, ಯಾರು ವಿನ್ ಆಗ್ಬೋದಿತ್ತು, ಯಾರೆಲ್ಲ ಚೆನ್ನಾಗಿ ಆಡ್ಬೋದಿತ್ತು, ಯಾರೆಲ್ಲ ಚೆನ್ನಾಗಿ ಆಡಲಿಲ್ಲ, ನಮ್ಮ RCB ವಿನ್ ಆಗೋಕ್ಕೆ ಮೇನ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಏನಾಯಿತು ಅಂತೆಲ್ಲ ಡಿಸ್ಕಸ್ ಮಾಡೋದಾ. ಲೆಟ್ಸ್ ಸ್ಟಾರ್ಟ್. ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ಸಿಯಲ್ಲಿ ಟಾಸ್ ಗೆದ್ದು ಫಸ್ಟು ಬೌಲಿಂಗ್ನ ಚೂಸ್ ಮಾಡ್ತಾರೆ. ಏನಂತ ಚೂಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀರಾ ಅಂದರೆ, ಪಿಚ್ ರಿಪೋರ್ಟ್ ಪ್ರಕಾರ ಡ್ಯೂ ಫ್ಯಾಕ್ಟರ್ ಇರುತ್ತೆ, ಬ್ಯಾಟಿಂಗ್ ಟ್ರ್ಯಾಕ್ ಇರುತ್ತೆ ಅಂತ ಅವರೆಲ್ಲ ಅನಲೈಸ್ ಮಾಡಿನೇ ನಾವು ಚೇಸ್ ಮಾಡ್ತೀವಿ ಅಂತ ಬಾಲಿಂಗ್ ಚೂಸ್ ಮಾಡ್ತಾರೆ. ಬಟ್ ಅವ್ರಿಗೆ ಏನು ಗೊತ್ತಿತ್ತು, ನಮ್ಮ RCB ಅವರು ಬ್ಯಾಟಿಂಗ್ ಅಂತ ಬರ್ತವ್ರೆ, ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಯಾವ ಥರ ಹೊಡಿತಾರೆ ಅಂತ ಅವರು ಗೊತ್ತಿರಲಿಲ್ಲ ಅನ್ಸುತ್ತೆ. ಅದಕ್ಕೆ ಈ ಸರಿ ಹೊಡೆದು ತೋರಿಸೋರು ಯಾವ ಲೆವೆಲ್ ಹೊಡಿತೀವಿ ಅಂದ್ಬಿಟ್ಟು. ಫಿಲಿಪ್ ಸಾಲ್ಟ್ ಅವರು ಮತ್ತು ವಿರಾಟ್ ಕೊಹ್ಲಿ ಸರ್ ಅವರು ಗ್ರೌಂಡ್ಗೆ ಎಂಟ್ರಿ ಆಗ್ತಿದ್ದಂಗೆ ಅಂತ ಫುಲ್ಲು ಕ್ರೇಜ್. RCB ಫ್ಯಾನ್ಸ್ ಅಂತೂ ಅವ್ರ ಸೌಂಡ್ ಅದು ಕೇಳಂಗಿಲ್ಲ. ನಾನು ಟಿವಿಲಿ ಕುತ್ಕೊಂಡೆ ಫುಲ್ ಜೋರಾಗಿ ಕೇಳಿಸ್ತಾ ಇತ್ತು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಫಸ್ಟ್ ಎರಡು ಓವರ್ ತುಂಬ ಕಷ್ಟಪಟ್ಟರು. ಅವ್ರು ಎಷ್ಟು 6-4 ಎಷ್ಟೇ ಜೋರಾಗಿ ಹೊಡಿತಿದ್ರು ಸಹ ಈ ಬಾಲ್ ಹೋಗಿ ಕಚ್ಕೊಬಿಟ್ಟು ಮುಂದಕ್ಕೆ ಹೋಯ್ತಲ್ಲ. ಏನು ಗ್ರೌಂಡ್ ಅಂತ ಮಾಡಿರೋ ಅದೇನೋಪ್ಪ. ನಾನು ಫಸ್ಟು 2 ಓವರ್ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟೆ. ಏನು ಗುರು, ಏನು ಬಾಲ್ ಹೊಡ್ರೆ ಹೋಯ್ತಾನೆ ಇಲ್ವಲ್ಲ, ಏನು ಇಷ್ಟೊಂದು ಕಷ್ಟ ಆಯ್ತೈತಲ್ಲ ಬ್ಯಾಟಿಂಗ್ ಆಡೋಕ್ಕೆ, ಹೆಂಗೆ ಆಡ್ತಾರಪ್ಪ ಇವರು ಅಂತ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಶಿವಮ್ ದುಬೆ ಅವ್ರ ಬಾಲಿಂಗಲ್ಲಿ ಒಂದು ನೋ ಲುಕ್ ಶಾರ್ಟ್ 6 ಹೊಡಿತಾರೆ. ಆ ಹೊಡೆದಿ 6 ಅಂತೂ ಏನು ಸಖತ್ತಾಗಿತ್ತು ಅಂದರೆ ನಾನಂತೂ ಫುಲ್ ಕಳೆದೋಗ್ಬಿಟ್ಟೆ. 6 ಎಲ್ಲ ಹೊಡೆದೆಲ್ಲ ಆದಮೇಲೆ 18 ಬಾಲ್ಗೆ 28 ರನ್ ಹೊಡೆದು ಟಾಪ್ ಎಡ್ಜ್ ಆಗಿ ವಿರಾಟ್ ಕೊಹ್ಲಿ ಸರ್ ಅವರು ಔಟ್ ಆಗಿಬಿಡ್ತಾರೆ. ಪರವಾಗಿಲ್ಲ, ಇನ್ನೊಂದು ಸೈಡು ಫಿಲಿಪ್ ಸಾಲ್ಟ್ ಅವರು ಒಳ್ಳೆ ಇನ್ನಿಂಗ್ಸ್ ಆಡ್ತಾಯಿದ್ರು. 30 ಬಾಲ್ಗೆ 46 ರನ್ ಹೊಡೆದು ಅದ್ರ ನೆಕ್ಸ್ಟ್ ಬಾಲು 4 ಹೊಡಿಯೋಕ್ಕೆ ಹೋಗ್ಬಿಟ್ಟು ಔಟ್ ಆಗಿಬಿಡ್ತಾರೆ. ನನಗೆ ಆವಾಗ ಫುಲ್ ಬೇಜಾರಾಗೋಯ್ತು. ಏನಕ್ಕೆ ಅಂದರೆ ಇನ್ನೊಂದು 4 ಬಂದಿದ್ರೆ ಹಾಫ್ ಸೆಂಚುರಿ ಆಗಿತ್ತಲ್ಲಪ್ಪ ಅಂತ. ಬಟ್ ನೋ ಪ್ರಾಬ್ಲಮ್. ನಮ್ಮ ದೇವದತ್ ಪಡಿಕ್ಕಲ್ ಅವರಂತೂ ನಮ್ಮ ಕರ್ನಾಟಕದ ಹುಡುಗ ಲಾಸ್ಟ್ ಮ್ಯಾಚು ಸೂಪರಾಗಿ ಆಡು, ಈ ಮ್ಯಾಚು ಸೂಪರಾಗಿ ಆಡಿ 29 ಬಾಲ್ಗೆ 50 ಹಾಫ್ ಸೆಂಚುರಿ ಕಂಪ್ಲೀಟ್ ಮಾಡ್ತಾರೆ. ಅವ್ರು ಹೊಡಿತಿದ್ದು 6 ಏನು ಸಖತ್ತಾಗಿ ಹೊಡಿತಾಯಿದ್ರು ಅಂದರೆ ಫುಲ್ಲು ಅವ್ರು ಡೈರೆಕ್ಟಾಗಿ 6ಗೆ ಟಾರ್ಗೆಟು, 4ಗೂ ಹೊಡಿಯೋಕ್ಕೂ ಟಾರ್ಗೆಟ್ ಇಲ್ಲ. ಹಾಫ್ ಸೆಂಚುರಿ ಹೊಡೆದು ನೆಕ್ಸ್ಟ್ ಬಾಲ್ಗೆ ಅವರು ಬ್ಯಾಕ್ ಸೈಡಿಗೆ ಒಂದು 4 ಹೊಡಿ 6 ಹೊಡೆಯೋದ ಅಂತ ಹೋಗ್ತಾರೆ. ಡೈರೆಕ್ಟು ವಿಕೆಟು ಆಗಿಬಿಡ್ತಾರೆ. ನಾನು ಅಯ್ಯಯ್ಯೋ ವಿಕೆಟ್ 50 ಹೊಡಿತಿದ್ದಂಗೆ ಆಗ್ಬಿಟ್ರಲ್ಲಪ್ಪ ಅಂತ ಒಂದು ಕಡೆ ಬೇಜಾರು ಆಯ್ತಿತ್ತು. ಪರವಾಗಿಲ್ಲ, ಒಳ್ಳೆ ಸ್ಕೋರ್ ಮಾಡವ್ರೆ ಅಂತ ಅಂದ್ಬಿಟ್ಟು ಚಪ್ಪಾಳೆನೂ ತಟ್ತಾಯಿದೆ. ಆದರೆ ಫ್ರೆಂಡ್ಸ್, ರುದ್ರ ರೂಪ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದರೆ ನಮ್ಮ ಟೀಮ್ ಡೇವಿಡ್ ಅವರು ಮತ್ತು ರಜತ್ ಪಟ್ಟಿದಾರ್ ನಿಂತ್ಕೊಂಡ್ರು ನೋಡಿ. ಏನು ರೀ ಅದು ಹೊಡಿತಿದ್ದೆ 6-4, ಯಪ್ಪ ಏನು ಕ್ರೇಜ್ ಅಂತ. ಲಾಸ್ಟ್ ಇಯರ್ ಅಮೋಡಿಯಾ ಶಫರ್ಡ್ ಹೊಡಿತಿದ್ರು ಗೊತ್ತಾ, ಅದೇ ಲೆವೆಲ್ಗೆ ಕೂರು ಸೇಮ್ ಟು ಸೇಮ್ ಟೀಮ್ ಡೇವಿಡ್ ಅವರು ಮತ್ತು ರಜತ್ ಪಟ್ಟಿದಾರ್ ಇಬ್ಬರು ಸಾಕಾದಾಗ ಹೊಡೆದಾಕ್ಬಿಟ್ರು. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿನೇ ಫಸ್ಟು ರಜತ್ ಪಟ್ಟಿದವರು ಒಂದು 40 ಬಂದುಬಿಟ್ಟಿದ್ರು. ಅದಾದಮೇಲೆ ಅವರು ಟೀಮ್ ಡೇವಿಡ್ ಅವ್ರಿಗೆ ಬ್ಯಾಟಿಂಗ್ ಸಿಕ್ಕಿದ್ದು. ಅವಾಗಿಂದ ಕಂಟಿನ್ಯೂಸ್ ಆಗಿ 2 ಓವರಿಂದ 6-4 ಮಧ್ಯದಲ್ಲಿ ಬೇರೆ ಟೀಮ್ ಡೇವಿಡ್ ಅವ್ರದ್ದು ವಿಕೆಟ್ ಬಿದ್ದಾಗ ನಾನು ಫುಲ್ಲು ತಲೆನೇ ಕೆಟ್ಟೋಯ್ತು, ಏನಪ್ಪ ವಿಕೆಟ್ ಬಿದ್ದೈತಲ್ಲಪ್ಪ ಅಂತ. ಅಂದರೆ ನೋಡಿದ್ರೆ ನೋ ಬಾಲು. ಅದೇ ಬೇರೆ ಅವ್ರು ವಿಕೆಟ್ ಕಿರಿದಾಗ ಅವ್ರು ರಿಯಾಕ್ಷನ್ ನೋಡಬೇಕಿತ್ತು ಬಾಲರ್ದು. ಟೀಮ್ ಡೇವಿಡ್ ಅವ್ರಿಗೆ ಬಂದ್ಬಿಟ್ಟು ಏನೋ ಕೈತೋ ಏನೋ ಅಂದ್ಬಿಟ್ಟು ಅವರು, ಬಟ್ ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ಕರೆಕ್ಟಾಗೆ. ನೋ ಬಾಲ್ ಆಯ್ತಿದ್ದಂಗೆ ಲಾಸ್ಟ್ ಟೈಮು ಇವ್ರದ್ದು ನಡೀತಲ್ಲ ಗೊತ್ತಾ, ಲಕ್ನೋ ಸೂಪರ್ ಜೈಂಟ್ಸ್ ಜೊತೆ ಮತ್ತು ಜಿತೇಶ್ ಶರ್ಮಾ ಅವ್ರ ಬಾಲಿಂಗ್ ಆಗೈತೆ ನೋಡಿ, ಸೇಮ್ ಆ ಲೆವೆಲ್ ಕ್ರೇಜಲ್ಲೇ ಒಂದು 6 ಹೊಡೆದ್ಬಿಟ್ರು. 6 ಒಳ್ಳೆ ಸ್ಕೋರ್ ಮಾಡಿ ನಾನು ಒಂದು 230-231 ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ 250 ಹೊಡೆದ್ಬಿಟ್ಟು ಒಳ್ಳೆ ಟಾರ್ಗೆಟ್ನ ಮಡಗಿದ್ರು ನಮ್ಮ CSK ಅವ್ರಿಗೆ. ನೆಕ್ಸ್ಟ್ ನಮ್ಮ CSK ಅವ್ರ ಕಡೆ ಬರೋದ. CSK ಅವ್ರು ಬರ್ತಾರೆ ಬ್ಯಾಟಿಂಗ್ ಆಡೋಕ್ಕೆ. ಫಸ್ಟ್ ಬಾಲು ಅಂದರೆ ಫಸ್ಟ್ ಓವರಲ್ಲೇ ಒಂದು 6ನ ಹೊಡಿತಾರೆ. ಅದಾದಮೇಲೆ ಋತುರಾಜ್ ಗಾಯಕ್ವಾಡ್ ಗಾನ್ 7 ರನ್ಗೆ. ಅದಾದಮೇಲೆ ಆಯುಷ್ ಮಾತ್ರೆ ಅವ್ರು ಬರ್ತಾರೆ, ಅವ್ರು ಎತ್ತಿದ್ದಾರೆ 6ಗೆ, ಅಲ್ಲೇ ಗಾನ್. ನೆಕ್ಸ್ಟು ಸಂಜು ಸ್ಯಾಮ್ಸನ್ ಅವ್ರು ಬರ್ತಾರೆ, ಒಂದು 6 ಹೊಡಿತಾರೆ, ಆಮೇಲೆ ಅವರು ಗಾನ್. ಆ್ಯಕ್ಚುಲಿ ಪವರ್ ಪ್ಲೇಲಿ 3 ವಿಕೆಟು ಆರಾಮಾಗಿ ಕಿತ್ತಾಕ್ಬಿಡ್ತಾರೆ. CSK ಟೀಮಲ್ಲಿ ಸರ್ಫರಾಜ್ ಖಾನ್ ಅವರು 25 ಬಾಲ್ಗೆ 50 ರನ್ ಆಡ್ಬಿಟ್ಟು ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ. ಅದ್ರ ಜೊತೆಗೆ ಪ್ರಶಾಂತ್ ವೀರ್ ಅವರು 29 ಬಾಲ್ಗೆ 43 ಮಾಡಿ ಒಳ್ಳೆ ಪಾರ್ಟ್ನರ್ಶಿಪ್ನ ಡೆವಲಪ್ ಮಾಡ್ತಾ ಇರ್ತಾರೆ. ಓವರ್ಟನ್ ಅವರು ಸಹ ಲಾಸ್ಟ್ ಬಂದ್ಬಿಟ್ಟು 16 ಬಾಲ್ಗೆ 36 ರನ್ನೇನೋ ಹೊಡಿತಾರೆ. 36 ಐ ಥಿಂಕ್ 36 ಅಂತ ಅನಿಸುತ್ತೆ. ಬಟ್ ಪ್ರಾಬ್ಲಮ್ ಏನಾಯ್ತಿದ್ದಿತ್ತು ಅಂದರೆ ರನ್ ರೇಟು ಓವರ್ ಇನ್ಕ್ರೀಸ್ ಆಯ್ತಾನೇ ಹೋಯಿತು. 18, 19, 20 ಅಂತ ಇನ್ಕ್ರೀಸ್ ಆಯ್ತಾನೇ ಹೋಯಿತು. ಬಟ್ ಅದರಿಂದ ನಮ್ಮ RCB ಅವ್ರಿಗೆ ತುಂಬ ಪ್ಲಸ್ ಪಾಯಿಂಟ್ ಆಯಿತು. ಬಟ್ ಏನು ಅಂದರೆ ಯಾವ ಟೈಮಲ್ಲಿ ವಿಕೆಟ್ ಬರಬೇಕು ಆ ಟೈಮಲ್ಲಿ ವಿಕೆಟ್ ಬಂತು. ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಹೈಯೆಸ್ಟ್ ಟಾರ್ಗೆಟ್ ಅಂದರೆ ಒಂದು 70-75 ಇದ್ದಾಗಲೇ ಮ್ಯಾಚ್ನ ಮುಗಿಸ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಓವರ್ಟನ್ ಅವರು ಬಂದ್ಬಿಟ್ಟು ಸ್ವಲ್ಪ ಒಳ್ಳೆ ಇನ್ನಿಂಗ್ಸ್ ಆಡಿದ್ರು.
ಬಾಲಿಂಗಲ್ಲಿ ಬೆಸ್ಟ್ ಬಾಲಿಂಗ್ ಮಾಡಿದ್ದು ಯಾರಪ್ಪ ಅಂತಂದರೆ ಆಯುಷ್ ಶರ್ಮಾ ಅವರು. 4 ಓವರಲ್ಲಿ 21 ರನ್ ಕೊಟ್ಟು 1 ವಿಕೆಟ್ನ ತಗೊಂಡಿದ್ದಾರೆ. 5.25 ಎಕಾನಮಿ, ಒಳ್ಳೆ ಸ್ಪೆಲ್ ಮಾಡಿದ್ದಾರೆ. ನನಗಂತೂ ಬಾಲಿಂಗಲ್ಲಿ ಅವರೊಂದು ಸಖತ್ ಇಷ್ಟ ಆಯಿತು. ಇನ್ನು ಎಕ್ಸ್ಪೀರಿಯನ್ಸ್ ಭುವನೇಶ್ವರ್ ಕುಮಾರ್ ಅವರು 4 ಓವರಲ್ಲಿ 41 ರನ್ ಕೊಟ್ಟು 3 ವಿಕೆಟ್, ಅದು 3 ಮೇನ್ ಬ್ಯಾಟ್ಸ್ಮನ್ ವಿಕೆಟ್ಗಳನ್ನ ತಗೊಳ್ತಾರೆ. ಭುವನೇಶ್ವರ್ ಅವರ ನಕ್ಕಲ್ ಬಾಲ್ಸ್ಗೆ CSK ಬ್ಯಾಟರ್ಸ್ಗೆ ಆನ್ಸರೇ ಸಿಗ್ತಾ ಇರಲಿಲ್ಲ. ಯಾವ ಥರ ಬಾಲಿಂಗ್ ಮಾಡ್ತಾ ಇರ್ತಾರೆ ಅಂತಲೇ ಗೊತ್ತಾಗಲಿಲ್ಲ. ಹಾಗಾಗಿ ಮೇನ್ ವಿಕೆಟ್ಸ್ ಆರಾಮಾಗಿ ಬಿದ್ದೋಯ್ತು. ಇನ್ನು ಜಕೋಬ್ ಟ್ರೂಫಿ ಅವರು, ಕುರ್ನಲ್ಲು ಮತ್ತು ಅಭಿನಂದನ್ ಸಿಂಗ್ ಅವರು 3 ಜನ ತಲಾ 2 ವಿಕೆಟ್ಸ್ಗಳು ತಗೊಂಡ್ರು. ಅದರಿಂದ ಮಾಡಿ 3 or 4 ಬಾಲ್ಸ್ಗೆ ಕಂಪ್ಲೀಟ್ ವಿಕೆಟ್ ಮಾಡಿ RCB ಅವರು ವಿನ್ ಆಯ್ತಾರೆ. ನಮ್ಮ RCBಗೆ ಇದು ಸೆಕೆಂಡ್ ಕಾನ್ಸಿಕ್ಯೂಟಿವ್ ವಿನ್ನು, ಜೊತೆಗೆ CSK ಟೀಮ್ ಅವ್ರಿಗೆ ಹ್ಯಾಟ್ರಿಕ್ ಲೂಸ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನನ್ನ ಪ್ರಕಾರ ಈ ಸಲ CSK ಟೀಮು ತುಂಬಾ ಡೌಟ್, ಚೆನ್ನಾಗಿ ಬರ್ತಾರೆ ಮುಂದಕ್ಕೆ ಅಂತ, ಕಂಬ್ಯಾಕ್ ಮಾಡ್ತಾರೆ ಅನ್ನೋದು ಸ್ವಲ್ಪ ತುಂಬಾ ಡೌಟಲ್ಲಿದೆ. ಮುಂದಕ್ಕೆ ನೋಡೋದ ಅದ್ರ ಬಗ್ಗೆ. ಟೀಮಿ ಡೇವಿಡ್ ಅವ್ರದ್ದು ಕ್ರೇಜಿ ಬ್ಯಾಟಿಂಗು, ಪಡಿಕ್ಕಲ್ ಅವ್ರದ್ದು ಬ್ಯಾಕ್ ಟು ಬ್ಯಾಕ್ 50 ಆ್ಯಂಡ್ ಆಯುಷ್ ಶರ್ಮಾ ಅವ್ರದ್ದು 5.25 ಎಕಾನಮಿ ಬಾಲಿಂಗು, ಇದೆಲ್ಲ ನೋಡ್ತಿದ್ರೆ ನನಗೇನು ಅನಿಸುತ್ತೆ ಅಂದರೆ, ಈಗ ನಿಮ್ಗೇನು ಅನಿಸಿದೆಯೋ ಅದೇ ನನಗೂ ಅನಿಸ್ತಾ ಇರೋದು. ಈ ವಿಡಿಯೋ ನೋಡಾದ್ಮೇಲೆ ನಿಮಗೆಲ್ಲ ಏನು ಅನಿಸ್ತು ಅಂತ ಕಮೆಂಟ್ ಸೆಷನ್ ತಿಳಿಸಿ. ನಿಮ್ಮ ಮೆಚ್ಚಿನ ಹೀರೋ ಯಾರು ಅಂದರೆ ಟೀಮ್ ಡೇವಿಡ್, ಆಯುಷ್ ಶರ್ಮಾನ ಯಾರಾಗಿರ್ಬೋದು ಅಂತ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಈ ರಿವ್ಯೂ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಆದಷ್ಟು ನಿಮ್ಗಳ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇದೊಂದೇ ಕಂಟೆಂಟ್ ಎಲ್ಲ ಮಾಡೋದು, ನಾನು ತುಂಬ ಥರ ಲಾಗ್ಸ್ಗಳೆಲ್ಲ ಮಾಡ್ತಾ ಇರ್ತೀನಿ, ತುಂಬ ಪ್ಲೇ ಲಿಸ್ಟ್ಗಳೆಲ್ಲ ಇದೆ, ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.